ಎಲ್ರಿಗೂ ನಮಸ್ಕಾರ. ಮಾತು ಹೋಗುತ್ತೆ, ಮೂಕನಾಗ್ತೇನೆ. ಇಂಥದ್ದೊಂದು ಸಂದರ್ಭ ಇರಬೇಕಿತ್ತು. ಅವಳು ಇಲ್ಲಿ ಮತ್ತು ನಾನು ಅಲ್ಲಿ. ಇವತ್ತಿನ ದಿನ ಅವಳು ಇಲ್ಲದೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಈವರೆಗೆ ಏರಿರದ ಎಷ್ಟೆಲ್ಲ ವೇದಿಕೆಗಳನ್ನ ಏರ್ತಾ ಇದ್ದೇನೆ, ಮೆರಿತಾ ಇದ್ದೇನೆ. ಈ ಮೆರತವನ್ನ ಒಂದು ಮೆರವಣಿಗೆ ಅಂದ್ಕೊಂಡಿದ್ದೇನೆ. ಅವಳ ಹೆಸರಿನೊಟ್ಟಿಗೆ ನನ್ನ ಹೆಸರು ಬೆರೆತಿದೆ. ಅವಳಿಲ್ಲದೆಯೇ ನಾನು ಮೆರೆಯಲಾರೆ ಅನ್ನೋದನ್ನು ಸಹ ಇಲ್ಲಿ ಹೇಳ ಬಯಸ್ತೇನೆ. ಸುಮಾರು ಸಲ ಈ ಮಾತನ್ನಾಗಲೇ ಹೇಳಿದ್ದೇನೆ. ಈ ನಾಗರಾಜ ವಸ್ತಾರೆ ಅಂತಕ್ಕಂಥ ಈ ಮನುಷ್ಯ, ಅವಳು ನನ್ನೊಳಗೆ ಇದ್ದಾಳೆ ಆಗಿ ನಾನು ಅವಳನ್ನು ಸದಾ ಹೊತ್ತೊಯ್ಯುವ ತೇರು. ದೇವನೂರು ಚಂದ್ರು ಅವರು ಬರಬೇಕು ಅಂತ ಫೋನ್ ಮಾಡಿದಾಗ ಒಂದು ಮಾತನ್ನು ಹೇಳಿದೆ. ಅವಳ ಹೆಸರು ಎಲ್ಲೆಲ್ಲಿ ಕೇಳಿ ಬರುತ್ತೆ ಅಲ್ಲೆಲ್ಲ ನಾನು ಇರುವ ಒಲವನ್ನು ನಿಲುವನ್ನು ಕೈಕೊಳ್ತೇನೆ ಅಂತ. ಆ ಸಲುವಾಗಿ ಬಂದಿದ್ದೇನೆ. 6-8 ವರ್ಷಗಳಿಂದ ನಮ್ಮಿಬ್ಬರ ನಡುವೆ ಈ ಗ್ರಾಮಾಯಣ ಚಿತ್ರದ ಕುರಿತಾಗಿ, ಅವಳ ಅಭಿನಯವನ್ನು ಕುರಿತಾಗಿ ಮತ್ತು ಈ ಕಡೂರು ಅರಸೀಕೆರೆ ಸೀಮೆಯ ಒಳಾಂತರದ ಒಳನಾಡು ಅಂತಿರುತ್ತಲ್ಲ, ಅಲ್ಲಿಯ ಭಾಷೆ, ಅಲ್ಲಿಯ ನೆಲ, ಜಲ, ಆಕಾಶ ಕುರಿತಾಗಿ ಯಾವತ್ತೂ ನಾವು ಮಾತಾಡ್ತಾ ಇದ್ವಿ. ಇವತ್ತು ನಾನು ಇಲ್ಲಿ ತೆರೆಯ ಮೇಲೆ ಅವಳನ್ನ ಕುರಿತಾಗಿ ಏನನ್ನು ಕಂಡೆ ಅವೆಲ್ಲವನ್ನೂ ಅವಳ ಮೊಬೈಲಿನಲ್ಲಿ ಇವತ್ತಿಗೂ ಕಾಪಿಟ್ಕೊಂಡಿದ್ದೇನೆ. ಚಿತ್ರದ ನಾಯಕನನ್ನ ಪೊರಕೆಯಲ್ಲಿ ಹೊಡೆಯುವ ಸಂದರ್ಭ, ಅದನ್ನ ಅವಳು ಅಲ್ಲಿ ಮಾಡಿ ಬಂದ್ಲು. ಆದರೆ ಆ ಸಂದರ್ಭವನ್ನ ನನ್ನೊಟ್ಟಿಗೆ ಸುಮಾರು ಕಾಲ ಜೀವಿಸಿದ್ಲು ಅಂತಲೂ ಹೇಳ ಬಯಸ್ತೇನೆ. ಚಿತ್ರವನ್ನ ಮಾಡುವ ಸುಮಾರಿನಲ್ಲಿ ಆರೋಗ್ಯ ಸರಿ ಇರಲಿಲ್ಲ. ಇದು ಮರುಚಿತ್ರೀಕರಣ ಆದಂತಹ ಒಂದು ಸಿನಿಮಾ. ಇದು ಯಾವ್ಯಾವುದೋ ಕಾರಣಕ್ಕೆ ಮತ್ತೆ ಮತ್ತೆ ಸ್ಥಗಿತಗೊಂಡು ಇವತ್ತಿನ ದಿನ ಈ ಹಂತಕ್ಕೆ ಬಂದಿದೆ. ಹೆಚ್ಚು ಮಾತಾಡ್ಲಾರೆ, ತುಂಬಾ ಭಾವುಕನಾಗ್ಬಿಡ್ತೇನೆ ಯಾವುದೇ ಸಂದರ್ಭದಲ್ಲಿ ಸಹ. ನನಗೆ ಮೆಟ್ರೋದಲ್ಲಿ ಹೋದ್ರೆ ಇದೇ ರೀತಿಯ ಭಾವುಕತೆ ಕಾಡುತ್ತೆ, ಒಡಮೂಡುತ್ತೆ. ಇನ್ನು ಲಹರಿಯ ವೇಲಿಯವ್ರಿಗೆ ಅವರನ್ನು ಭೇಟಿಯಾದಾಗ ಹೇಳಿದೆ, ಈ ಲಹರಿ ಅನ್ನೋದು ನಾವೆಲ್ಲ ಚಿಕ್ಕಂದಿನಲ್ಲಿ, ಅಂದರೆ ನಾನು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕೆಸೆಟ್ಗಳ ಮೂಲಕ ಆ ಸಂಸ್ಥೆಯನ್ನು ಕಂಡು ಸಂಭ್ರಮಿಸ್ತಾ ಇದ್ವಿ. ಅಪರ್ಣೆಯ ಕಪಾಟಿನಲ್ಲಿ ಸಾವಿರಾರು ಲಹರಿ ಕೆಸೆಟ್ಗಳಿವೆ. ಒಂದೊಂದು ನೆನಪು ಅದು. ಅವಳಿದ್ದಂಥ ಸಂದರ್ಭದಲ್ಲಿ ಯಾಕೆ ಇಟ್ಕೊಂಡಿದೆಯಾ ಇದನ್ನೆಲ್ಲ, ಕೊಟ್ಬಿಡೋಣ. ಇವತ್ತಿನ ದಿನ ಅದನ್ನು ಕೊಡುವಂಥ ಒಂದು ಹೊತ್ತು ಗೊತ್ತು ನನ್ನಲ್ಲಿದೆ. ಆದರೆ ಕೊಡುವಂಥ ಮನಸ್ಥಿತಿ ನನ್ನೊಳಗಿಲ್ಲ. ಒಂದೊಂದು ಸಹ ನೆನಪಿನ ಖಜಾನೆ. ಈ ಗ್ರಾಮಾಯಣ ಚಿತ್ರಕ್ಕೆ ಒಳ್ಳೆಯದಾಗಲಿ, ಎಲ್ಲರೂ ಈ ಸಿನಿಮಾವನ್ನು ಗೆಲ್ಲಿಸಿ ಅಂತ ಪ್ರಾರ್ಥಿಸ್ತೇನೆ. Nagraj Vasari sir, really thank you so much. ನಿಮ್ಮಲ್ಲಿ ನಾವು